ರಾಜ್ಯ ಸರ್ಕಾರದ ವಿರುದ್ಧ ಮೊನ್ನೆ ತಾನೇ ಗುಡುಗಿದ್ದ ಕೈ ಶಾಸಕ ರಾಜು ಕಾಗೆ ಸುರ್ಜೇವಾಲಾ ಭೇಟಿ ಬಳಿಕ ಕ್ಷೇತ್ರದ ಜನರಿಗೆ ಶುಭ ಸುದ್ದಿ ಹಂಚಿಕೊಂಡಿದ್ದಾರೆ. ಕಾಗವಾಡದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ನಾನು ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾಗುತ್ತಿದೆ. ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗುತ್ತಿರುವ ಹಣ ಬಿಡುಗಡೆಯಾಗಲು ವಿಳಂಬವಾಗುತ್ತಿತ್ತು. ಇದರಲ್ಲಿ ಅಧಿಕಾರಿಗಳ ಲೋಪದೋಷವು ಮುಂಚೂಣಿಯಲ್ಲಿತ್ತು. ಆದ್ದರಿಂದ ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಮಾತನಾಡಿದ್ದೆ ಹೊರತು ಸರ್ಕಾರದ ವಿರುದ್ಧವಲ್ಲ ಎಂದು ಹೇಳಿದ್ರು. ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ನನ್ನನ್ನ ಕರೆಸಿ ನನ್ನೊಡನೆ ಚರ್ಚೆ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ನಾನು ಭೇಟಿ ಮಾಡಿದ್ದೇನೆ. ಅವರು ನಮ್ಮ ಸಮಸ್ಯೆಗೆ ಉತ್ತಮ ಸ್ಪಂದನೆ ನೀಡಿದ್ದು, ಮುಂದಿನ ದಿನಮಾನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಯೋಜನೆಗೆ ಸರ್ಕಾರದಿಂದ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಸ್ಪಷ್ಟನೆ ನೀಡಿದ್ದಾರೆ ಎಂದರು. ಕೆರೆ ತುಂಬಿ ಯೋಜನೆ ಈಗ ಆ ಕಡೆ 11 ಕೆರೆ ತೊಗೊಂಡಿದ್ದೀವಿ ನಾವು. ಹುಡುಗಬಾಳೆಯಿಂದ ಆ ಭಾಗದಲ್ಲಿ ಅನ್ನೋಕ್ರಿ, ಇಲ್ಲಿಂದ ಗಣೇಶವಾಡಿಯಿಂದ ಈ ಕಡೆ ಲೋಕೂರ್, ಶೆಡ್ಬಾಳ್, ಮಂಗಸುಳಿ ಇವೆಲ್ಲ ಕೆರೆಗಳು 6 ಕೆರೆಗಳು ಇಲ್ಲಿಂದ. ಇದು ಟೆಂಡರ್ ಆಗೈತಿ, ವರ್ಕ್ ಆರ್ಡರ್ ಕೊಡಬೇಕು, ಇದನ್ನು ಪ್ರಾರಂಭ ಮಾಡಬೇಕು. ಅದೊಂದು ಪ್ರಾರಂಭ ಮಾಡಿದ್ದೀವಿ. ಇಂಥ ಯೋಜನೆಗಳು ತ್ವರಿತವಾಗಿ ಆಗಬೇಕು. ಒಂದೊಂದು ಯೋಜನೆ ಪ್ರಾರಂಭ ಮಾಡಿದ 1 ವರ್ಷ 2 ವರ್ಷ ಆದ್ರೆ ಇದು ಆಗಬಾರ್ದು. ಆಡಳಿತ ಸರಿಯಾಗಬೇಕು, ಸ್ವಲ್ಪ ತ್ವರಿತವಾಗಿ ಕೆಲಸ ಆಗಬೇಕು ಅನ್ನುವಂಥದ್ದು ಬೇಡಿಕೆಯನ್ನು ಹೇಳಿದ್ದೀವಿ. ನಮ್ಮ ಎಲ್ಲ ಹೇಳಿಕೆಗೂ ಸ್ಪಂದಿಸಿ ನಾವು ಎಲ್ಲ ಸುಧಾರಣೆ ಮಾಡಿಕೊಂಡು ನಿಮ್ಮ ಏನು ನೋವುಗಳಿದಾವು ಅದನ್ನೆಲ್ಲ ಸರಿ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು. ಅಜಿತ್ ಕೋತ್, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.